ಅಣ್ಣ ಪ್ಯಾಂಟ್ ಇರದ ಹೆಂಗ ಇದು ಅಣ್ಣಂದು ನೋಡಿ ಪ್ಯಾಂಟ್ ಇರದ ಹೆಂಗ ಇಲ್ಲಿ ಕಡ್ದು ಬಿಟ್ಟೋಯ್ತು ಸರ್ ಈಗೆಲ್ಲ ಫ್ಯಾಷನ್ ಓ ಹಿಂಗ ಇರೋ ಪ್ಯಾಂಟ್ ಅರ್ಧ ಹಾಕೊಳ್ಳೋದು ಅರ್ಧೋಗ ಪ್ಯಾಂಟ್ ಹಾಕೊಂಡು ಅದು ಫ್ಯಾಷನ್ ಅನ್ನೋದು ಸರಿಯಾಗಿರೋದು ಪ್ಯಾಂಟ್ ಹಾಕೊಳ್ಳೋದು ಯಾಕೆ ಸರ್ ಈಗ ಏನಂದ್ರೆ ಈಗ ನಾವು ಯಂಗ್ ಬಾಯ್ಸ್ ಈಗ ಮಾಡ್ಕೋಬೇಕು ಜಾಸ್ತಿ ಹರ್ಕೊಂಡ್ರೆ ಬೆಲೆ ಮಾಡಕ್ಕಾಗಲ್ಲ ಸುಮ್ಮನೆ ಇದ್ರೆ ಚೆನ್ನಾಗಿದ್ರೆ ನಮ್ ತರ ಇದ್ರೆ ಬೆಲೆ ಇಲ್ಲ ಹರ್ಕೊಂಡ್ರೆ ಬೆಲೆ ಖಂಡಿತ. ಏನ್ ಮಾಡ್ಕೊಂಡಿದ್ದೀರಾ ನಾನು ಬಿಸ್ನೆಸ್ ಮಾಡ್ಕೊಂಡು ಏನ್ ಬಿಸ್ನೆಸ್ ಡ್ರೈ ಫ್ರೂಟ್ಸ್ ತಗೊಬರ್ತಾನೆ ಒಂಚೂರು ತಿಂತಾ ಇದ್ದೆ ನಾನು ನೀವು ಇದ್ದೀರಾ ಅಂದ್ರೆ ಖಂಡಿತ ತರ್ತಾ ಇದ್ದೆ ಅಂದೇ ಹೋಗ್ತಾ ಇದೆ ನೋಡ್ ನಾನು ನಿಮ್ ನೋಡಕ್ಕೆ ಅಂತ ನಿಂತ್ಕೊಂಡೆ ಏನು ಮದ್ವೆ ಆಗಿದ್ಯಾ ಆಗಿದೆ ಏನ್ ನಿಮ್ಮ ಹೆಸರು ಪ್ರದೀಪ್ ಅಂತ ಅವರು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಯಾಕೆ ಲವ್ ಮಾಡಿದ್ರಿ ಪ್ರೀತಿ ಖುಷಿ ಆಯ್ತು ಹೌದಾ ಅದರಿಂದ ಆಗಿದ್ದೀವಿ ಪ್ರೀತಿ ಖುಷಿ ಆಯ್ತು ಅದಕ್ಕೆ ಮದುವೆ ಮಾಡ್ಕೊಬಿಟ್ರ ಹೌದು ಈಗ MP ಎಲೆಕ್ಷನ್ ಬರ್ತಾ ಓಟ್ ಮಾಡ್ತೀರಾ ಖಂಡಿತ ಲವ್ ಮ್ಯಾರೇಜ್ ಅಂದ್ಮೇಲೆ ಮಕ್ಕಳೆಷ್ಟು ಇನ್ನೂ ಇಲ್ಲ ಇವಾಗ 2 months ಆಗಿದೆ ಇನ್ನು ಇವಾಗ 2 months ಆಗಿದೆ ಮದುವೆ 2 months ಆಗಿದೆಯಾ MP ಎಲೆಕ್ಷನ್ ಯಾರು ಗೆಲ್ಬೇಕು ಸರ್ ನಮಗೆ ಕುಮಾರಸ್ವಾಮಿ ಅವರೇ ಯಾಕೆ ಪ್ರಧಾನಮಂತ್ರಿ ಯಾರು ಸರ್ ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರಿಂದ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಸೇಫ್ ಆಗಿದೆ ಆಲ್ಮೋಸ್ಟ್ ಇಂಡಿಯಾ ಸೇಫ್ ಇದೆ ಮತ್ತೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಮ್ಗೆ ಯಾವುದೇ ತರ ಇದನ್ನ ಒಂದ್ ನಿಮಿಷ ಆಫ್ ಮಾಡಿ ಪ್ರೊಮೋ ಹೋಗುತ್ತಪ್ಪ ನಾಳೆ ಇದನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಏನು ನಮ್ ಟ್ಯಾಕ್ಸ್ ಏನು ಕೊಡ್ತಾ ಇಲ್ಲ ಅಂತ ನೆನ್ನೆ ಸಿದ್ದರಾಮಯ್ಯ ಅವರೆಲ್ಲ ಕೂತ್ಕೊಂಡು ಡೆಲ್ಲಿ ಟ್ಯಾಕ್ಸ್ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಓಕೆ ಈಗ ಕೊರೋನಾ ಎಲ್ಲ ಬಂದಿತ್ತು ಆಕ್ಚುಲಿ ಯಾರಿಂದ ಆ ಟೈಮ್ ಅಲ್ಲಿ ಅದು ಚೈನಾದವರಿಂದ ಬಟ್ ಆ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಓ ಜೀವನನೇ ಉಳಿಸವ್ರೆ ಹೌದಲ್ವಾ ಅದಲ್ಲಿ ಒಂದು ಮೆಡಿಸಿನ್ಗೆ 500 ಇರ್ಬೋದಿಲ್ಲ 1000 ಇರ್ಬೋದು ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ ಬಟ್ ಪ್ರತಿಯೊಬ್ಬರಿಗೂ ಅವರು ಸೇಫ್ ಮಾಡಿದ್ದಾರೆ ನಮ್ಮ ಇಂಡಿಯಾ ಪಬ್ಲಿಕ್ ಅದಕ್ಕೋಸ್ಕರ ನಾವು MP ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯ ಫ್ರೀ ಕೊಟ್ರೆ ಯೋಜನೆ ಯಾವ್ದು ಉಪಯೋಗ ಬರಲ್ವಾ ಸರ್ ಏನಂದ್ರೆ ಸೋಂಬೇರಿ ಆಗ್ತಾರೆ ಸೋಂಬೇರಿ ಯಾಕೆ ಯಾಕೆ ಅಂದ್ರೆ ಈಗ ಹೆಂಗಸರು ಕೊಡ್ತಾ ಇದಾರೆ ಗಂಡಸರು ನಮಗ್ ಕೊಡ್ತಾ ಇಲ್ಲ ಅನ್ನೋದು ನಿಮಗ್ ಬೇಜಾರು ನಿಮಗ್ ಉರಿ ನಿಮಗ್ ನೋವು ನಾವು ಗಂಡಸು ನಾವು ದುಡಿತೀವಿ ಅನ್ನೋ ತಾಕತ್ತಿದೆ ಮತ್ತೆ ಹಂಗಂದ್ಮೇಲೆ ಯಾಕೆ ಬೇಜಾರು 2,000 ಕೊಟ್ಟು ಹೆಣ್ಮಕ್ಳಿಗೆ ಹಾಳು ಮಾಡ್ತಾ ಇದಾರೆ ಹೆಣ್ಮಕ್ಳಿಗೆ 2,000 ಕೊಟ್ರೆ ಹೆಂಗಂತ ಹಾಳಾಯ್ತಾರೆ ಗಂಡ್ ಮಕ್ಕಳಿಗೆ ಕೇರ್ಲೆಸ್ ಮಾಡ್ತಾರೆ ಹೆಣ್ಮಕ್ಳು ಓ ಹಂಗೆ 2,000 ಬಂದೈತೆ ಹೋಗಲ್ಲ ಅನ್ನೋ ತರ ಹೇಳ್ತಾರೆ ಅಣ್ಣ 2,000 ರೂಪಾಯಿ ಹೆಂಗಸರು ಕೊಡೋದಕ್ಕೆ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅಂದ್ರೆ ಹೆಂಗಸರು ಏನಾದ್ರು 2 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಗಂಡೇ ಬೇಡ ಅನ್ಬಿಡ್ತಾರೆ ಇಷ್ಟು ವರ್ಷ ಸಾಕ್ತಾ ಇರೋದು ಅದೇ ಗಂಡ ಹೆಂಡತಿ ಮಕ್ಕಳಿಗೆಲ್ಲ ಯಾರು ನೋಡ್ಕೊತಾ ಇರೋದು ಮಕ್ಕಳು ಬಿಟ್ರೆ ಗಂಡನೇ ನೋಡ್ಕೊತಾ ಇರೋದು ಇವ್ರು ಕೊಟ್ಟಿದ್ರಿಂದ ಏನೋ ಬದುಕ್ತಾ ಇದಾರಾ ಏನೋ 2,000 ಕೊಡ್ತಾ ಇದಾರೆ ಬಿಡಬಾರ್ದು ಅಂತ ಇಸ್ಕೊತಾ ಇದಾರೆ ಅಷ್ಟೇನೆ ಬಟ್ ಈ ಸಲ ಬುದ್ಧಿ ಕಲಿಸ್ತಾರೆ MP ಎಲೆಕ್ಷನ್ ಅಲ್ಲಿ ಜೈ ನರೇಂದ್ರ ಮೋದಿ 28ರಲ್ಲಿ ಎಷ್ಟು ಗೆಲ್ತೀರಾ ಸರ್ ನಮ್ಗೊಂದು ಕನಿಷ್ಠ ಅಂದ್ರೆ ಒಂದು 18ರಿಂದ ಒಂದು 20 ಅಂತೂ ಮಿಸ್ ಇಲ್ಲ ಸರ್ ಇದು ಹೇಳೋವಂತ ಮಾತು ಬನ್ನಿ ಇನ್ನಷ್ಟು ಮಾತಾಡ್ಸೋಣ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಕೃಷ್ಣ ಅಂತ ಇವ್ರು ಗೋಪಾಲ ನೀವು ಕೃಷ್ಣ ಗೋಪಿಕಸ್ತ್ರಿ ಎಲ್ಲ ಇಲ್ಲವ್ರೆ ಎಲ್ಲ ಮನೇಲಿ ಇಟ್ಟಿದೀವಿ ಎಲ್ಲ ಮನೇಲಿ ಇಟ್ಟಿದ್ದೀರಾ ಇನ್ ಡಬ್ಬದಲ್ಲಿ ಬೀಗ ಹಾಕಿದ್ದೀರಾ ಇಲ್ಲ ಇಲ್ಲ ಮನೇಲಿ ಇದಾವೆ ಎಷ್ಟು ಜನ ಅವ್ರೆ ನಮ್ಗೆ ಒಬ್ರೇ ಹೆಂಗಸರು ಒಬ್ರೇ ಮದುವೆ ಆಗಿದ್ಯಾ ಮದುವೆ ಆಗಿದೆ ಯಾಕೆ ಸಂಸಾರ ಮಾಡ್ಕೊಂಡು ಜೀವನ ಮಕ್ಕಳು 3 ಮಾಡಿದ್ದೀನಿ ಮೂರು ಮಾಡಿದ್ಯಾ ಓಕೆ 3 ಮಕ್ಕಳಾಗಿದೆ ಅನ್ಬೇಕು 3 ಮಾಡಿದೀನಿ ಅಂತ ಹೇಳ್ತಾ ಇದ್ರೆ ನಂಗೆ ಗೊತ್ತಿಲ್ಲ ಸೊ ಪ್ರಧಾನಿ ಯಾರಬೇಕು ಪ್ರಧಾನಿ ನಮ್ಮ ರಾಹುಲ್ ಗಾಂಧಿ ಆಗ್ಬೇಕು ಕಾಂಗ್ರೆಸ್ ಈಗ ರಾಹುಲ್ ಗಾಂಧಿ ಅವರು ಒಬ್ಬ ಇಂದಿರಾ ಗಾಂಧಿ ಮೊಮ್ಮಗ ಇಂದಿರಾ ಗಾಂಧಿ ಮೊಮ್ಮಗ ಅಂದ್ರೆ ಅವ್ರು ಪ್ರಧಾನಿ ಆಗ್ಬೇಕಾ ಪ್ರಧಾನಿ ಆಗ್ಬೇಕು ಅವರು ದೇಶಕ್ಕೆ ಅವರು ಪ್ರಾಣತ್ಯಾಗ ಮಾಡಿದಂತ ಯಾರು ಪ್ರಾಣತ್ಯಾಗ ಮಾಡಿರೋದು ಗಾಂಧಿ ಕುಟುಂಬ ಅಂದ್ರೆ ಶೂಟ್ ಮಾಡಿರೋದಲ್ವಾ ಪ್ರಾಣತ್ಯಾಗ ಅಂದ್ರೆ ಅದು ಬೇರೆ ಇದು ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಹೌದು ಅವರು ಎಲ್ಲ ಪ್ರಾಣತ್ಯಾಗ ಮಾಡಿರೋದು ಡ್ಯೂಟಿಲಿ ಇದ್ದಾಗ ತೀರ್ಕೊಂಡಿರೋದು ಅದಕ್ಕೆ ದೇಶಕ್ಕೆ ಎಲ್ಲರಿಗೂ ಭೂ ಒಡೆತನ ಯೋಜನೆಯಲ್ಲಿ ಎಲ್ಲರಿಗೂ ಜಮೀನು ಉಳುವವರು ಒಡೆಯ ಭೂಮಿ ಕೊಟ್ಟಂತ ಮಹಾತ್ಮರು ಅವ್ರು ಬರಬೇಕು ಇಲ್ಲಿ ಯಾವ್ದು ಮೋದಿ ಅಲೆ ಯಾವ್ದು ಇಲ್ಲ ಯಾವ ಮೋದಿನೂ ಇಲ್ಲ ಸಿದ್ದರಾಮಯ್ಯ ನಲೆನೇ ಇರೋದಿಲ್ಲ ಸಿದ್ದರಾಮಯ್ಯ ಅಲೆ ಯಾಕೆ ಅಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ ನುಡಿದಂತೆ ನಡೆದಂತ ಸರ್ಕಾರ ಅದು ಪ್ರಧಾನಿ ರಾಹುಲ್ ಗಾಂಧಿ ಖರ್ಗೆ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕು ಯಾವುದೇ ಕಾರಣಕ್ಕೂ ಬಿಜೆಪಿ ಬೇಡ ಬಿಜೆಪಿ ಯಾಕೆ ಬೇಡ ಮೋದಿ ಯಾಕೆ ಬೇಡ ಅಂದ್ರೆ ಈಗ ಕಳೆದ 10 ವರ್ಷದಿಂದ ಇಲ್ಲಿ JDS ನವರೇ MP ಆಗಿದ್ರು ನಮ್ಮ ಶ್ರೀರಂಗಪಟ್ಟಣ ಐತಿಹಾಸಿಕ ಸ್ಥಳ ಇಲ್ಲಿ ಯಾವ ಟ್ರೈನು ನಿಂತ್ಕೋತಾ ಇಲ್ಲ ಎಲ್ಲ ಟ್ರೈನು ಬರೀ ಸೆಟ್ಲ್ ಮಾತ್ರ ನಿಂತ್ಕೋತಾ ಐತೆ ಇಲ್ಲಿ ಪ್ರವಾಸಿಗರು ತೊಂದರೆ ನಮ್ಮ ಮತದಾರರಿಗೆ ತೊಂದರೆ ಆಗಿದೆ ಶ್ರೀರಂಗಪಟ್ಟಣದವ್ರು ಮೈಸೂರಿಗೆ ಹೋಗಿ ವಾಪಸ್ ಬರಬೇಕು ಇದನ್ನ ಯಾರು ಕೇಳ್ತಾ ಇಲ್ಲ 2 ಸಲ JDS MP ಮಾಡ್ದ ನಾವೆಲ್ಲ ಅವರು ಇದ್ರ ಶ್ರೀರಂಗಪಟ್ಟಣದ ಒಳ್ಳೇದು ಫ್ರೀ ಬಸ್ ಒಳ್ಳೇದು ಜ್ಯೋತಿ ಗೃಹ ಜ್ಯೋತಿ ಮತ್ತೆ 2,000 ರೂಪಾಯಿ ಯುವ ನಿಧಿ ಈಗೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಯೂಸ್ ಮಾಡ್ಕೋತಾವ್ರೆ ಇದೆಲ್ಲ ಕೋಟಿ ದರೋಡೆ ಮಾಡ್ತಾ ಇದ್ರು ಹಿಂದೆ ಇದ್ದಂತ ಸರ್ಕಾರ ಆಳ್ದಂತವ್ರು ಇವಾಗ ಸಿದ್ದರಾಮಯ್ಯರು ಬಡವ್ರಿಗಾಗಿ ಅದನ್ನ ಕೊಟ್ಟು ಕೊಳ್ಳೆ ಹೊಡೆದಂತ ತಪ್ಪಿಸಿ ಈಗ ಬಡವ್ರಿಗಾಗಿ ಅಂತವ್ರದ್ನ
ಈ 28 ಕಾಂಗ್ರೆಸ್ ಎಷ್ಟು ಗೆಲ್ತೀರಾ ಕರ್ನಾಟಕ? 28ರಲ್ಲಿ 15ರಿಂದ 16 ಗೆಲ್ತಾರೆ. ಅಣ್ಣ ಹೋದ್ ಸಲ ಗೆದ್ದಿದ್ದು 1, ಈ ಸಲ 16 16 ಗೆಲ್ತೀವಿ. 25 ಗೆದ್ದಿರೋರು ಎಷ್ಟು ಗೆಲ್ತಾರೆ ಬಿಜೆಪಿ ಹೋದ್ ಸಲ ಗೆದ್ದಿರೋರು? ಅವರು 10ರಿಂದ 12 ಅಣ್ಣ ಅಷ್ಟೇ. ಹೋದ್ ಸಲ 25 ಗೆದ್ದಿರೋ ಇಲ್ಲ ಅದು ಅವ್ರ ಭ್ರಮೆ, ಅವ್ರವರೇ ಹೇಳ್ಕೊತಾ ಇರೋದು. ನಾವು ಇಷ್ಟು ಗೆಲ್ತಾ ಇದ್ದೀವಿ. ಜನಗಳು ಹೇಳ್ತಾ ಇರೋದು. ಇಲ್ಲ ಅವ್ರು ಕೇಳಿ ಜನಗಳು ಯಾರು ಹೇಳ್ತಾ ಇಲ್ಲ, ನಾಯಕರುಗಳೇ ಭಾಷಣದಲ್ಲಿ ಹೇಳ್ಕೊತಾ ಇರೋದು. ಅವರೇ ಹೇಳೋ ಭಾಷಣ ಇದು. ಈ ಸಾರ್ವಜನಿಕರು ಓಟ್ ಹಾಕೋದು ಮುಖ್ಯ. ಈ ಸಲ ಏನು ಕಾಂಗ್ರೆಸ್ ಇದೆಯೋ ಗ್ಯಾರಂಟಿಗಳು, ಈಗ ಹೊಸದಾಗಿ 25 ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರಣಾಳಿಕೆ ಮಾಡಿದರೆ 25 ಗ್ಯಾರಂಟಿಲಿ ಅದು ಒಳ್ಳೊಳ್ಳೆ ಬಡವರಿಗಾಗಿ ಅನುಕೂಲ ಆಗೋಂಥ ಗ್ಯಾರಂಟಿಗಳು. ಆದ್ದರಿಂದ ನಮ್ಮ ಒಂದು ಆಶಾಭಾವನೆ ರಾಹುಲ್ ಗಾಂಧಿ ಪಾಪ ಪ್ರಧಾನಿ ಆಗಬೇಕು, ಕಾಂಗ್ರೆಸ್ ಬರಬೇಕು, ರಾಜ್ಯದಲ್ಲಿ ಸುಭಿಕ್ಷವಾಗಿರ್ಬೇಕು. ಹೊಸ ಗ್ಯಾರಂಟಿ ರಾಹುಲ್ ಗಾಂಧಿ ಕೊಟ್ಟವ್ರೆ, ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಬನ್ನಿ ಇನ್ನಷ್ಟು ಮಾತಾಡ್ಸೋಣ. ಮದುವೆ ಆಗಿದೆಯಾ? ಆಗಿದೆ. ಮಕ್ಕಳು? ಇಬ್ರು. ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಇಬ್ರೇ. ಇದ್ರೆ ಹೇಳಿ, ಬೇರೆ ಎಲ್ಲ ಇಲ್ಲ. ಪ್ರಧಾನಿ ಯಾರಬೇಕು? ಪ್ರಧಾನಿ ಮೋದಿ. ಇಲ್ಲಿ ಸ್ಟಾರ್ ಚಂದ್ರು ವಿಸಸ್ ಕುಮಾರಣ್ಣ ಯಾರು ಗೆಲ್ಬೇಕು? ಕುಮಾರ್. ಯಾಕೆ? ಅವರು ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಇದಾರಲ್ಲ, ಅವ್ರ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮತ್ತೆ ಜಂಟಿ ಅಭ್ಯರ್ಥಿ. ಅದರಿಂದ ಸೊ ಇವ್ರು ಹೇಳೋಂಥ ಮಾತು, ಪ್ರಧಾನಿಯಾಗಿ ಮೋದಿ ಆಗೇ ಆಗ್ತಾರೆ. ಎಷ್ಟು ಟೋಟಲ್ ಗೆಲ್ಸ್ಕೊತಾರೆ ಕುಮಾರಣ್ಣನ? ಕುಮಾರಣ್ಣನ ನೋಡಿ, ಅಂತರ ಮುಖ್ಯ ಅಲ್ಲ, ಗೆಲುವು ಮುಖ್ಯ. ಗೆಲುವು ಮುಖ್ಯ, ಅಂತರ ಮುಖ್ಯ ಅಲ್ಲ, ಗೆಲುವು ಮುಖ್ಯ. ಬಟ್ ಬಹಳಷ್ಟು ಜನ ಹೇಳ್ತಾರೆ ಕುಮಾರಣ್ಣ ಗೆದ್ದಾಗೋಯ್ತು, ನಾವು ಲೀಡ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತ. ನೋಡಿ, ಇದು ಪ್ರಜಾಪ್ರಭುತ್ವ. ಗೆದ್ದಾಯ್ತು ಅನ್ನೋದಲ್ಲ, ಚುನಾವಣಾ ಆಯೋಗದವರು ಗೆದ್ದೆ ಎಂದಾಗ್ಲೇ ಗೆದ್ದೆ. ಅಣ್ಣ ಫುಲ್ ಕ್ಯಾಲ್ಕುಲೇಟಿವ್ ಆಗಿ ಹೇಳ್ತಾರೆ, ಒಬ್ಬ ರಾಜಕಾರಣಿ ತರ ಹೇಳ್ತಾರೆ. ಬನ್ನಿ ಇನ್ನಷ್ಟು ಮಾತಾಡ್ಸೋಣ, ಇನ್ನಷ್ಟು ಒಪಿನಿಯನ್ ತಗೊಳ್ಳೋಣ. ಏನಣ್ಣ ನಿನ್ನ ಹೆಸರು? ಸುಂದರರಾಜ್. ಸುಂದರವಾಗಿ ಇದೆಯಲ್ಲಣ್ಣ, ಲೂಸ್ ಯೋಗಿಸ್ತಾರ ಇದೆಯಲ್ಲಣ್ಣ. ಮದುವೆ ಆಗೈತಾ? ಮದುವೆ ಆಗಿಲ್ಲ ಸರ್ ಇನ್ನು. ಯಾಕೆ? ಹುಡುಗಿ ನೋಡ್ತಾರೆ ಸರ್. ಯಾಕೆ ನೀನ್ ನೋಡ್ಕೊಂಡಿಲ್ವಾ? ನಾನು ನೀ ಯಾರನ್ನ ಮೇಂಟೈನ್ ಮಾಡ್ತಾ ಇಲ್ವಾ? ಬೇಡ ಸರ್, ಬೇಡ. ಯಾಕೆ? ವೇಸ್ಟ್ ಸರ್. ಮೆಸೇಜ್ ಮಾಡ್ಕೊಂಡು ಅದೆಲ್ಲ ವೇಸ್ಟ್ ಸರ್, ಅವೆಲ್ಲ ವೇಸ್ಟ್. ಯಾಕೆ? ಟೈಮ್ ಪಾಸ್ ಅವೆಲ್ಲ, ಬರೀ ಟೈಮ್ ಪಾಸ್. ಸಿಕ್ಕಾಕೊಂಡ್ರೆ ಕಷ್ಟ ಅಂತನಾ? ನಾವಲ್ಲ ಸರ್, ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ ಅಷ್ಟೇ. ಪ್ರಧಾನ ಮಂತ್ರಿ ಯಾರಬೇಕು ಸರ್? ನಮ್ಮ ಪ್ರಧಾನ ಮಂತ್ರಿ ನಮಗೆ ಮೋದಿನೇ ಆಗ್ಬೇಕು ಸರ್. ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ ಸರ್? ಬಿಜೆಪಿನೇ ಗೆಲ್ಬೇಕು. ಕುಮಾರಣ್ಣನ ಅಥವಾ ಸ್ಟಾರ್ ಸರ್? ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣನೇ ಗೆಲ್ಬೇಕು. ಯಾಕೆ? ಯಾಕೆ ಅಂದ್ರೆ ತುಂಬಾ ಅವ್ರಿಗೆ ಆವಾಗ ಸ್ವಲ್ಪ ದಿವಸ, ಈಗ ಒಂದು 5 ವರ್ಷದಿಂದ ಗೆದ್ದಾಗ ಮಳೆ ಬೆಳೆ ಚೆನ್ನಾಗಾಯ್ತಿತ್ತು. ಈಗ ಇವರು ಮಾಮೂಲಿ ಬೇರೆಯವ್ರಿಗೆ ಗೆದ್ಬಿಟ್ರೆ ಮಳೆ ಬೆಳೆ ಸರಿಯಾಗಿ ಮುಡಿಯಾಗೆಲ್ಲ ಬಿಸಿಲೆಲ್ಲ ಒಣಕೊಂಡು ಬಿದ್ದೋಗ್ಬಿಡುತ್ತೆ. ಇವ್ರು ಗೆಲ್ಲಕ್ಕೂ ಅಲ್ಲಿ ಮಳೆ ಬರ್ತಾರೆ ಸರ್. ಅವ್ರು ಅವಾಗ 5 ವರ್ಷದಿಂದ ಅವಾಗ ಹಂಗಾಗಿತ್ತು ಸರ್, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿತ್ತು, ಅದಕ್ಕೋಸ್ಕರ. ಇದು ಸುಂದರರಾಜು ತುಂಬಾ ಯೋಚನೆ ಮಾಡಿ, ದೀರ್ಘವಾಗಿ ಯೋಚನೆ ಮಾಡಿ ಹೇಳುತ್ತಾ ಮಾತು. ಇನ್ನೊಬ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಏನ್ ಗುರಾಯಿಸ್ತಾ ಇದ್ದೀರಾ? ನಾವ್ಯಾಕೆ ಸರ್ ಗುರಿಯಾತ ನಿಮ್ನ? ಏನ್ ಹೊಡೆದ್ಬಿಡ್ತೀರಾ? ಏನ್ ಹೊಡೆಯಕ್ಕಾದ ಸರ್? ಶ್ರೀರಂಗ ಮುಟ್ಟಕ್ಕಾದ ಸರ್ ನಿಮ್ನ? ಏನ್ ನಿಮ್ಮ ಹೆಸರು? ಗೋಪಾಲ್ ಕೃಷ್ಣನ್ ಸರ್. ಗೋಪಾಲ್. ಗೋಪಿಕಾ ಸ್ತ್ರೀಯರೆಲ್ಲ ಇಲ್ಲಿ ಸರ್ ಶ್ರೀಯರ್ ಒಬ್ಬರೇ ಇರೋದು. ಒಬ್ರೆ ಗೋಪಿಕ್ ಮತ್ತೆ ಮೇಂಟೈನ್ ಮಾಡ್ತಾ ಇರೋದು ಒಬ್ಬರನ್ನೇ ಸರ್. ಒಬ್ಬರನ್ನೇನಾ? ಮದುವೆ ಆಗೈತಾ? ಮದುವೆ ಆಗಿ ಒಂದು ಮಗು ಸರ್. ಒಂದ್ ಮಗುನಾ? ಸರ್ ಒಂದೇ. ಮದುವೆ ಒಂದೇ. ಒಂದೇ ಮದು ಒಂದೇ ಮಗು? ಹ್ಞೂ ಸರ್. ಎರಡೆರಡಾಗಿರಿ ಎರಡೆರಡು ಮಕ್ಕಳು? ಇಲ್ಲ ಸರ್, ಬೇಡ ಸರ್, ಒಂದೇ ಸಾಕು ಸರ್. ಗೋಪಾಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಹಳಷ್ಟು ಗೋಪಿಕಾ ಸ್ತ್ರೀ ಇರ್ತಾರೆ ಅನ್ಕೊಂಡೆ. MP ಎಲೆಕ್ಷನ್ ಯಾರು ಗೆಲ್ತಾರೆ ಸರ್? MP ಎಲೆಕ್ಷನ್ ಅಲ್ಲಿ ನಮ್ಮ ಕುಮಾರಣ್ಣ ನಿಂತವ್ರೆ. ಸ್ಟಾರ್ ಚಂದ್ರು ಅಷ್ಟಲ್ಲೇ ಕುಮಾರಣ್ಣವರು ಒಳ್ಳೆ ರೀಡಿಂಗ್ ಅಲ್ಲಿ ಬರ್ತಾರೆ ಸರ್. ಪ್ರಧಾನಿ ಯಾರಾಗಬೇಕು? ನಮ್ಮ ಪ್ರಧಾನಿಯವರು ನಮ್ಮ ಮೋದಿಯವರು ಆಗ್ಬೇಕಾ? ಹ್ಞೂ ಸರ್. ಓಕೆ.